ಫಸ್ಟ್ ಆಫ್ ಆಲ್ ಪವರ್ ವೀಡರ್ ಅಂದರೆ ಏನು, ಪವರ್ ವೀಡರ್ ಏನು ಕೆಲಸ ಮಾಡುತ್ತೆ, ಯಾವ ಮಾಡೆಲ್ ತೊಗೋಬೇಕು, ಯಾವ ಬೆಳೆಗೆ, ವಾಟ್ ಅಬೌಟ್ ಸರ್ವೀಸು, ವಾರಂಟಿ, ಮತ್ತು ಈ ದೂರ ಇದ್ದವ್ರಿಗೆ ಹೆಂಗೆ ಕಳಿಸ್ಕೊಡೋದು, ಯಾವ ಥರ, ಇಷ್ಟು ಮಾಹಿತಿ ಕೊಡೋಣ. ವಿಶ್ವಸಂಸ್ಥೆನೇ ಹೇಳಿದೆ ಕಳೆ ಔಷಧಿ ಬ್ಯಾನ್ ಮಾಡಬೇಕಂತ. ಬಟ್ ನಮ್ಮ ಜನ ಏನಾಗುತ್ತೆ, ಈಸಿ ವರ್ಕ್ ನೋಡ್ತಾ ಇದ್ದಾರೆ. ಕಳೆ ಔಷಧಿಯಿಂದ ಏನಾಗುತ್ತೆ ಅಂದರೆ, ಈಗೇನು ಫಸ್ಟ್ ಆಫ್ ಆಲ್ ಏನು ಇವಾಗ ಮಾಡೆಲ್ ತೋರಿಸ್ತಾ ಇದ್ದೀನಿಲ್ಲ, ಇದರಲ್ಲಿ ನಾರ್ಮಲ್ ಕ್ವಾಲಿಟಿ ನಾನು ಏನು ತೋರಿಸ್ತಾ ಇಲ್ಲ. ತುಂಬ ವೀಡಿಯೋಗಳಲ್ಲಿ ಹಳೆ ವೀಡಿಯೋಲಿ ನಾರ್ಮಲ್ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ. ಅಂದೇನು 5 ವರ್ಷ ಆದಮೇಲೆ ಚೆನ್ನಾಗಿ ಕೊಟ್ಟಿದ್ದರೆ ಎಕ್ಸ್ಚೇಂಜ್ ಆಫರಲ್ಲಿ ನಾವು ಹೊಸ ಮಿಷಿನ್ ಕೊಡ್ತೀವಿ ಡಿಸ್ಕೌಂಟ್ ಮಾಡ್ಕೊಂಡು. ಅದಿದೆ. ಇದರಲ್ಲಿ ಸೆಲ್ಫ್ ಸ್ಟಾರ್ಟರ್ ಮಾಡಿದ್ದೀವಿ. ಸೆಲ್ಫ್ ಸ್ಟಾರ್ಟರ್ ಮಾಡಿ LS800PGE, ಈ ಮೀನ್ಸ್ ಎಲೆಕ್ಟ್ರಿಕಲ್ ಅಂತೇಳಿ. ಜೊತೆಗೆ ಸರ್ವಿಸ್ಗೆ ಏನು ಮಾಡೋದು ರೈತರಿಗೆ ಅಂತೇಳಿ ನಾವೇನು ಮಾಡಿದ್ವಿ ನೋಡಿ, ಇಲ್ಲಿದೆಯಲ್ಲ ಎಲ್ಲ ಎಕ್ಸ್ಟ್ರಾ ಕಿಟ್ ಹಾಕ್ಸ್ಬಿಟ್ಟಿದ್ದೀನಿ ಸರ್. ನೋಡಿ, ಇದು ರೀಕೈಲ್ ಸ್ಟಾರ್ಟರ್ ಹಾಕ್ಸಿದ್ದೀವಿ, ಇದು ಎಕ್ಸ್ಲೀಟ್ರ್ ಲಿವರ್ ಹಾಕ್ಸಿದ್ದೀವಿ, ಆಮೇಲೆ ಕ್ಲಚ್ ಕೇಬಲ್ಲು ಎಕ್ಸ್ಲೀಟ್ರ್ ಕೇಬಲ್ ಇದೆ, ಪ್ಲಗ್ ಇದೆ, ಟೂಲ್ ಕಿಟ್ ಇದೆ, ಒಂದು ಟೂಲ್ ಬ್ಯಾಗ್ ಹಾಕ್ಸಿದ್ದೀವಿ ಕಂಪ್ನಿ ವತಿಯಿಂದ. ಇದೆಲ್ಲ ಎಕ್ಸ್ಟ್ರಾ ಹಾಕ್ಸ್ಬಿಟ್ವಿ, ಏನು ಮಿಷಿನ್ ಜೊತೆನೇ ಫ್ರೀ ಆಫ್ ಕಾಸ್ಟಲ್ಲಿ ಕೊಡೋಣ ಅಂತ. ಜೊತೆಗೆ ನಿಮಗೆ ಕಿಟ್ ಎಲ್ಲ ಫ್ರೀ ಬರುತ್ತೆ. ಜೊತೆಗೆ ಇಲ್ಲಿ 100 ಕಿಲೋಮೀಟ್ರ್ ದೂರ ಯಾರೇ ನಮ್ಮ ರೈತರು ಲೋಕಲ್ ಇದ್ದರೆ ಅವ್ರಿಗೆ ನಾವು ಫ್ರೀ ಆಫ್ ಡೆಲಿವರಿ ಕೊಡ್ತೀವಿ. ನಮಸ್ಕಾರ. ಸೂಪರ್ ಸರ್. ಸರ್, ನನ್ನ ಹೆಸರು ಗಿರೀಶ್ ಅಂತೇಳಿ. ನಮ್ಮದು ಕಂಪನಿ ಬಂದು SLV ಎಂಟರ್ಪ್ರೈಸ್ ಅಂತ. ಅಡ್ರೆಸ್ ಇರೋದು ಚಿಕ್ಕಬಳ್ಳಾಪುರ ಟೌನಲ್ಲಿ. ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಬಂದು ಲ್ಯಾಂಡ್ ಸನ್ ಅಂತೇಳಿ, ಕನ್ನಡದಲ್ಲಿ ಹೇಳಿದ್ರೆ ಭೂಮಿ ಪುತ್ರ ಅಂತ ಬರುತ್ತೆ, ಲ್ಯಾಂಡ್ ಸನ್ ಅಂತೇಳಿ. ಇವತ್ತು ವೀಡಿಯೋದಲ್ಲಿ ನಾನು ಪವರ್ ವೀಡ್ರ್ ಬಗ್ಗೆ ಮಾಹಿತಿ ಕೊಡೋಣ ಅಂತ. ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ಪವರ್ ವೀಡರ್ ಬಗ್ಗೆ ಮಾಡಿದ್ದೀವಿ. ಬಟ್ ಏನಂತ ಹೇಳಿದ್ರೆ ತುಂಬ ಡಿಫ್ರೆಂಟು ಮಾಡೆಲ್ ಇದ್ದಾವೆ ಹೊಸಬ್ರು ನೋಡೋರಿಗೆ. ಫಸ್ಟ್ ಆಫ್ ಆಲ್ ಈ ಪವರ್ ವೀಡರ್ ಅಂದರೆ ಏನು, ಪವರ್ ವೀಡ್ರು ಏನು ಕೆಲಸ ಮಾಡುತ್ತೆ, ಯಾವ ನಿಮ್ಮ ಬೆಳೆಗಳಿಗೆ ಯಾವ ಥರ ಪವರ್ ವೀಡ್ರು ತೊಗೋಬೇಕು, ಜೊತೆಗೆ ಏನಂದರೆ ಯಾವ ಕ್ವಾಲಿಟಿ ತೊಗೋಬೇಕು, ಈ ಸರ್ವಿಸ್ ಏನಾದರೂ ಬಂದರೆ ಹೇಗೆ ಮಾಡಬೇಕು, ದೂರದಲ್ಲಿ ಇರ್ತಾರೆ, ಈಗ ಟೌನಲ್ಲಿ ಇರೋರು ಹತ್ರ ಇರ್ತಾರೆ, ತುಂಬ ದೂರ ಇರ್ತಾರೆ, ಅವ್ರಿಗೆ ಏನು ಮಾಡಬೇಕು, ಈ ಕಾನ್ಸೆಪ್ಟ್ ಅಷ್ಟೇ. ಫಸ್ಟ್ ಆಫ್ ಆಲ್ ಪವರ್ ವೀಡ್ರ್ ಅಂದರೆ ಏನು, ಪವರ್ ವೀಡ್ರ್ ಏನು ಕೆಲಸ ಮಾಡುತ್ತೆ, ಯಾವ ಮಾಡೆಲ್ ತೊಗೋಬೇಕು, ಯಾವ ಬೆಳೆಗೆ, ವಾಟ್ ಅಬೌಟ್ ಸರ್ವೀಸು, ವಾರಂಟಿ, ಮತ್ತು ಈ ದೂರ ಇದ್ದವ್ರಿಗೆ ಹೆಂಗೆ ಕಳಿಸ್ಕೊಡೋದು, ಯಾವ ಥರ, ಇಷ್ಟು ಮಾಹಿತಿ ಕೊಡೋಣ ಬನ್ನಿ. ಈಗ ಮೊದಲೇದಾಗಿ ಪವರ್ ವೀಡ್ರು ಅಂದರೆ ಏನು ಅಂತ ಹೇಳಿದ್ರೆ ಆಲ್ರೆಡಿ ತಿಳ್ಕೊಂಡಿರೋರ್ಗೆ ಓಕೆ. ಪವರ್ ವೀಡರ್ ಮೀನ್ಸು, ಈಗ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಬೆಳೆಗಳು ಇಕ್ತಾರೆ. ಈಗ ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಮಾವಿನ ತೋಟ ಇರ್ಬೋದು, ಸಪೋಟ ಇರ್ಬೋದು, ಈಗ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಸೈಡು ರೋಸ್ ಗಿಡ ಇರ್ಬೋದು, ಆ್ಯಂಡ್ ದೆನ್ನು ಈ ದ್ರಾಕ್ಷಿ ಆಗ್ಬೋದು, ಯಾವುದೇ ಬೆಳೆ ಇರಲಿ, ಈ ಬೆಳೆ ಇಕ್ಕಾದ್ಮೇಲೆ ಒಳಗಡೆ ಕಳೆ ತೆಗೆಯೋದು ಸಮಸ್ಯೆ. ಈಗ ಕಳೆ ಔಷಧಿ ಹೊಡಿತಾ ಇದ್ದಾರೆ. ವಿಶ್ವಸಂಸ್ಥೆನೇ ಹೇಳಿದೆ ಕಳೆ ಔಷಧಿ ಬ್ಯಾನ್ ಮಾಡಬೇಕಂತ. ಬಟ್ ನಮ್ಮ ಜನ ಏನಾಗುತ್ತೆ, ಈಸಿ ವರ್ಕ್ ನೋಡ್ತಾ ಇದ್ದಾರೆ. ಕಳೆ ಔಷಧಿಯಿಂದ ಏನಾಗುತ್ತೆ ಅಂದರೆ, ಒಂದು ಎರೆಹುಳು ಸಾಯ್ತಾ ಇದೆ ಭೂಮಿಲಿ. ಎರೆಹುಳು ಸತ್ತರೆ ಅಲ್ಲಿ ಇದೇ ಇರಲ್ಲ, ರೈತನ ಮಿತ್ರ ಭೂಮಿ ಬರಡಾಗುತ್ತೆ. ನೀವೇನು ಫುಡ್ ಕೊಡ್ತೀರಾ ಅದ್ರ ಮೇಲೇ ನೀವು ಗಿಡಗಳು ಬರಬೇಕಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆ್ಯಂಡ್ ಏನೇನಾಗುತ್ತೆ, ಈ ಕಾಸ್ಟ್ಲಿ, ಈ ಯಾವ ಥರ ಇದೆ ಅಂದರೆ ಹಳೆ ಮದ್ದುಗಳೆಲ್ಲ ಕಾಸ್ಟ್ಲಿ. ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಏನು ಹೇಳಿದ್ರೆ, ಭೂಮಿ ಉಳುಮೆ ಮಾಡಬೇಕು. ಮೊದಲಿನ ಕಾಲದ ಏನು ಮಾಡ್ತೀವಿ, ಉಳುಮೆ ಮಾಡಬೇಕು. ಆವಾಗ ಎರೆಹುಳು ಉತ್ಪತ್ತಿ ಆಗಬೇಕು. ಎರೆಹುಳು ಉತ್ಪತ್ತಿ ಆದರೆ ರೋಗ ನಿರೋಧಕ ಶಕ್ತಿ ಆಗುತ್ತೆ. ನಮ್ಮ ಭೂಮಿಲಿ ಟನ್ಗಟ್ಟಲೆ ಎಲ್ಲ ಸಾರಜನಕ ಆಗ್ಬೋದು, ಪ್ರತಿಯೊಂದು ಪೊಟ್ಯಾಸಿಯಂ ಎಲ್ಲ ಇರುತ್ತಂತೆ. ಬಟ್ ಅದನ್ನ ಮಾಡ್ಕೊಳ್ಳೋಕ್ಕೆ ಗಿಡಕ್ಕೆ ತಾಕತ್ತಿಲ್ಲ. ಯಾಕೆಂದರೆ ಈಗೆಲ್ಲ ಜಸ್ಟ್ ಲೈಕ್ ಫಾರ್ಮ್ ಕೋಳಿ ಥರ ಆಗ್ಬಿಟ್ಟಿದೆ, ಈ ಥರ ಆಗಿದೆ. ಇದಕ್ಕೆ ನಾವೇನು ಮಾಡಿದ್ದೀವಿ, ಫಸ್ಟ್ ಏನಾಗ್ತದೆ ಸರ್, 50 ಎಕರೆ 20 ಎಕರೆ ಇತ್ತು. ಜನ್ರೇಷನ್ ಚೇಂಜ್ ಆಗ್ತಾ ಡಿವೈಡ್ ಆಗ್ತು. ಈಗೆಲ್ಲ 1 ಎಕರೆ 2 ಎಕರೆ ಬಂದಿದೆ. ಸೊ ಅವರೆಲ್ಲ ಟ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಒಂದು ಚಿಕ್ಕ ಬೆಳೆಗಳಲ್ಲಿ ಟ್ಯಾಕ್ಟ್ರಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ. ಈಗ 3 ಅಡಿಲಿದ್ದರೆ ನೀವು ಒಂದು ಮಿನಿ ಟ್ಯಾಕ್ಟ್ರನ್ನು ಟರ್ನ್ ಮಾಡೋಕ್ಕಾಗಲ್ಲ. ಜೊತೆಗೆ ಮಿನಿ ಟ್ಯಾಕ್ಟ್ರಿಗೆ ಏನಾಗುತ್ತೆ, ಎಲ್ಲ ಇಕ್ವಿಪ್ಮೆಂಟ್ಸು ಇಂಪ್ಲಿಮೆಂಟ್ಸು ಎಲ್ಲ ತೊಗೋಬೇಕು, 5-6 ಲಕ್ಷ ಬೇಕು. ಇದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಪವರ್ ವೀಡರ್ ಅಂತೇಳಿ. ಯಾವುದೇ ಬೆಳೆಯಲ್ಲಿ ನೋಡ್ಕೊಳ್ಳಿ, ಈಗ ಗಿಡ ಸುತ್ತು ಹೊಡಿಬೇಕಾದ್ರೆ ಪ್ರತಿಯೊಂದು ಅಡಿಕೆ ಗಿಡ, ತೆಂಗಿನ ಗಿಡ, ಯಾವುದೇ ತೋಟಗಾರಿಕೆ ಆಗ್ಬೋದು, ಪ್ರತಿಯೊಂದು, ಈಗ ಒಂದು ರಾಗಿಗೂ ಹೊಡ್ಕೊತಾರೆ. ಯಾವ ಬೆಳೆಗೆ ಯಾವ ಥರ ಹೊಡ್ಕೋಬೇಕು ಅಂತ ಮಾಹಿತಿ ತಗೊಂಡು ಪ್ರತಿಯೊಂದು ಮಾಡ್ಬೋದು. ಈಗ ಎತ್ತು ನಿಮ್ನೇನು ಕೇಳ್ತಿರ್ಲಿಲ್ಲ ರೈತರನ್ನ, ಹಿಂದ್ಗಡೆ ರೈತರೇ ಅಟ್ಯಾಚ್ಮೆಂಟ್ ಮಾಡ್ಕೋತಿದ್ರು. ನೇಗ್ಲುಗಳು, ಕುಂಟೆಗಳು, ಎಗ್ಗುಂಟೆ, ಬಿತ್ತನೆ, ಪ್ರತಿಯೊಂದು. ಇದಕ್ಕೂ ಅಷ್ಟೇ ನೀವೊಂದು ಐಡಿಯಾ ಉಪಯೋಗ ಮಾಡ್ಕೊಳ್ಳಿ, ಮಿಷಿನ್ ತಗೊಳ್ಳಿ, ಐಡಿಯಾ ಉಪಯೋಗ ಮಾಡ್ಕೊಳ್ಳಿ, ಆಗುತ್ತೆ. ಇದು ಪವರ್ ವೀಡ್ರ್ ವರ್ಕಿಂಗ್ ಬಗ್ಗೆ ಆಯಿತು. ಇದರಲ್ಲಿ ನಮ್ಮಲ್ಲಿ ಮಾಡೆಲ್ಗಳು ಇದ್ದಾವೆ, ಅದನ್ನೇ ಹೇಳ್ತಾ ಬರ್ತೀನಿ ಸರ್ ನಾನು. ಈಗ ಮೊದಲು ಸರ್ ಬಂದು ಮಾಡೆಲ್ಲು ಇದು 5 HP ಅಂತ, ಫಸ್ಟು ವೀಡರು ಅಂತ ಬಂದಿದ್ದು ದೊಡ್ಡದ್ರಲ್ಲಿ ಇದು 5 HP. ಇದು 5 HP ಇಂಜಿನು ಬೆಲ್ ಡ್ರೈವ್ ಬರುತ್ತೆ, ಓಕೆನಾ. ಇದರಲ್ಲಿ ವರ್ಕಿಂಗು ವಿಡ್ತು ಬಂದುಬಿಟ್ಟು ನಿಮಗೆ 3 ಅಡಿ 24 ಬ್ಲೇಡ್ ಬರುತ್ತೆ. ಮಿನಿಮಮ್ 2 ಅಡಿ ಮಾಡ್ಬೋದು. ಇದು ಕಳೆಗಳು ತೊಗೊಬೋದು.
ಇದ್ರದ್ದು ಬಂದುಬಿಟ್ಟು ಪ್ರೈಸ್ ಬಂದು 36,000. ಈಗೇನು ಫಸ್ಟ್ ಆಫ್ ಆಲ್ ಏನು ಇವಾಗ ಮಾಡೆಲ್ ತೋರಿಸ್ತಾ ಇದ್ದೀನಿಲ್ಲ, ಇದ್ರಲ್ಲಿ ನಾರ್ಮಲ್ ಕ್ವಾಲಿಟಿ ನಾನು ಏನೂ ತೋರಿಸ್ತಾ ಇಲ್ಲ. ತುಂಬ ವೀಡಿಯೋಗಳಲ್ಲಿ ಹಳೆ ವೀಡಿಯೋಲಿ ನಾರ್ಮಲ್ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ. ಇದೇನು ವಿಶೇಷತೆ ಅಂದರೆ ಈ ಕಂಪ್ನಿದು ವಿಶೇಷತೆ ಏನಂತ ಹೇಳಿದ್ರೆ, ಒಂದು ವರ್ಷ ವಾರಂಟಿ ಜೊತೆಗೆ 5 ವರ್ಷ ಮೇಜರ್ ರಿಪೇರಿ ಬರಬಾರ್ದು. ಇದು ನಾವು ಕಾನ್ಸೆಪ್ಟ್ ಮಾಡಿರೋದು ಏನಂದರೆ 5 ವರ್ಷ ಮೇಜರ್ ರಿಪೇರಿ ಬರಬಾರ್ದು, 1 ವರ್ಷ ವಾರಂಟಿ ಇರಬೇಕು, 5 ವರ್ಷ ಆದಮೇಲೆ ಕಂಪ್ನಿಯಿಂದ ಎಕ್ಸ್ಚೇಂಜ್ ಆಫರ್ ಕೊಡಬೇಕು. ನಮ್ಮ ಮಿಷಿನ್ನು ಸೇಲ್ ಮಾಡೋದು ದೊಡ್ಡದಲ್ಲ, ಸರ್ವಿಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಜನಕ್ಕೆ ಈಗಿನ ಇದರಲ್ಲಿ. ಸೊ ಏನು ಮಾಡೋದು ಏನು ಅಂತ ಇದು ಮಾಡಿದ್ರೆ ನಾವೇನು ಮಾಡಿದ್ವಿ, ಮಿಷಿನ್ಗೆ ಸರ್ವಿಸ್ ಏನು, ಫ್ಯೂಚರ್ ಏನು, ಇದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಹೈ ಕ್ವಾಲಿಟಿ, ಫಸ್ಟ್ ಆಫ್ ಆಲ್ ಹೈ ಕ್ವಾಲಿಟಿ ತರಿಸಿದ್ದೀವಿ. ಅದರಲ್ಲಿ ಪ್ರಾಬ್ಲಮ್ ಬರಲ್ಲ. ಈಗೇನಾಗಿದೆ ಮಾರ್ಕೆಟಲ್ಲಿ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್, ಈಗ ಬಟ್ಟೆಯಲ್ಲಿ 2,000 ರೂಪಾಯಿದು ಇದೆ, 200 ರೂಪಾಯಿದು ಇದೆ. ಜನ ದಯವಿಟ್ಟು ತಿಳ್ಕೊಬೇಕು, ಕಡಿಮೆ ಹೇಳ್ತಾ ಇದ್ದಾರೆ ಅಂದರೆ ಕ್ವಾಲಿಟಿ ಇರಲ್ಲ, ಅದಂತೂ ನಿಜ. ತುಂಬ ಕೆಲವೊಂದು ಹೈ ಕ್ವಾಲಿಟಿ ಅಂದರೆ ಬ್ರ್ಯಾಂಡೆಡ್ ಮಿಷಿನ್ಗಳಿದ್ದಾವೆ ನಮ್ಮಲ್ಲಿ. ನೋಡಿ, ಇದು 36,000 ಇದ್ದರೆ ಒಂದು ಬ್ರ್ಯಾಂಡೆಡ್ ತೈವಾನ್ ಕಂಪ್ನಿದು 1,06,000 ಇದೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ರೈತರಿಗೆ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಈ ಮಾಡೆಲ್ ಮಾಡಿರೋದು. ಈ ಕ್ವಾಲಿಟಿ ಆದಮೇಲೆ ಇದ್ರ ಪ್ರೈಸ್ ಹೇಳ್ತಾ ಹೋಗ್ತೀನಿ. ಇದು ಬಂದು 5 HP ಬೆಲ್ಟ್ ಡ್ರೈವ್ ಬರುತ್ತೆ. ಇದೇನಂದರೆ ಸ್ವಲ್ಪ ಲೈಟ್ ವೆಯ್ಟಾಗಿ ಕೆಲಸ ಮಾಡುತ್ತೆ, ನಿಮ್ಗೆ ಮಾಮೂಲಿ ಕಳೆ ತೆಗೆಯುತ್ತೆ. ತುಂಬ ಗಟ್ಟಿ ಇದ್ದರೆ ಇವು ಆಗಲ್ಲ, ತುಂಬ ಸ್ಮೂತ್ ಇರೋ ಜಾಗದಲ್ಲಿ, ಒಂದು ಸ್ವಲ್ಪ ಚೆನ್ನಾಗಿರೋ ಜಾಗದಲ್ಲಿ ಹೊಡಿಬೋದು. ಇದು ಕಾಮನಾಗಿ ನಾವು ರೆಫರ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ. ಇದು ಬಂದು 36,000 ಬರುತ್ತೆ ಈ ಮಾಡೆಲು, ಓಕೆನಾ. ಆ್ಯಂಡ್ ಏನು ನೆಕ್ಸ್ಟ್ ಇದರಲ್ಲಿ ಆಲ್ಮೋಸ್ಟು ರೋಟ್ರಿ ಹೊಡ್ಕೋಬೋದು. ಇದರಲ್ಲಿ ನಾವು ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕೊಳ್ಳಿ ಅಂತ ಹೇಳಕ್ಕೆ ಬರಲ್ಲ, ಇದು ಬೇಸಿಕ್ ಮಾಡೆಲ್ ಅಂತ ಹೇಳ್ತೀವಿ ನಾವು. ಇದು ರೆಫರ್ ಮಾಡಲ್ಲ, ನಮ್ದು ಇನ್ನೊಂದು ಮಾಡೆಲ್ ಇದೆ, ಅದು ರೆಫರ್ ಜಾಸ್ತಿ ಮಾಡ್ತೀವಿ. ಇದು ಬಂದು ನಿಮಗೆ ನೆಕ್ಸ್ಟು 7 HP ಬರುತ್ತೆ. ಇದರಲ್ಲಿ ಏನಂದರೆ, ಇದರಲ್ಲಿ ಬೆಲ್ಟ್ ಡ್ರೈವ್ ಏನು ಬರುತ್ತಲ್ಲ, ಇದರಲ್ಲಿ ಇಂಜಿನ್ ಟು ಗೇರ್ ಬಾಕ್ಸ್ಗೆ ಬೆಲ್ಟ್ ಡ್ರೈವ್ ಏನು ಬರುತ್ತಲ್ಲ, ಇದರಲ್ಲಿ ಬಂದು ಗೇರ್ ಡ್ರೈವ್ ಡೈರೆಕ್ಟು, ಪವರ್ ಜಾಸ್ತಿ ಇರುತ್ತೆ. ಜೊತೆಗೆ 7 HP ಇಂಜಿನು, ಜೊತೆಗೆ ಇದು ಬ್ಲೇಡ್ ಬಂದು 32 ಬ್ಲೇಡ್ ಬರುತ್ತೆ. ಇದು 3.5 ಅಡಿ ಬರುತ್ತೆ. ಇದನ್ನು ಮಿನಿಮಮ್ಮು 3 ಅಡಿ ಮಾಡ್ಕೋಬೋದು, 2 ಅಡಿ ಮಾಡ್ಬೋದು, 2 ಅಡಿ, 2.5 ಅಡಿ, 3.5 ಅಡಿ ಮಾಡ್ಬೋದು. ಇದರಲ್ಲಿ ಸೇಮ್ 2 ಗೇರ್ ಬರುತ್ತೆ, ಫ್ರಂಟಿಗೆ 2 ಬರುತ್ತೆ. ಇದು ಬ್ಯಾಕ್ ಗೇರ್ ಬರಲ್ಲ, ಕ್ಲಚ್ ಹಿಡ್ಕೊಂಡ್ರೆ ಬ್ಯಾಕ್ ಬರುತ್ತೆ. ಇದು ಆರಾಮಾಗಿ 1 ಎಕರೆ 2 ಎಕರೆ ಇರೋಗೇನು ಮೋಸ ಇಲ್ಲ. ಆದರೆ ನನಗೆ ಹೆವಿ ಡ್ಯೂಟಿ, ಇದು ಕಳೆ ತಗೊಳ್ಳೋಕೆ ಇವೆಲ್ಲ ಓಕೆ ಸರ್, ಎಲ್ಲ ಕೆಲಸ ಮಾಡುತ್ತೆ. ಆದರೆ ಹೆವಿ ಡ್ಯೂಟಿ ಬೇಕು, ರ್ಯಾಲಿ ಮಾಡಬೇಕು, ಮತ್ತು ನಮಗೆ ಅಪ್ಡೇಟ್ ವರ್ಷನ್ ಬೇಕು, ಸ್ಪೀಡ್ ಇರಬೇಕು. ಇವರೆಲ್ಲ ಈಗ ಫಸ್ಟ್ ವೀಡಿಯೋ ಅಂದರೆ ವೀಡಿಯೋ ತೊಗೊಂಡ್ರು, ಈಗ ಸ್ಪೀಡ್ ಇಲ್ಲ ಅಂತ ಕಂಪ್ಲೇಂಟ್ ಇದ್ದಾವೆ. ಜೊತೆ ಈಗ ಟ್ರಾಲಿ ಎಳಿಯಲ್ಲ, ಮತ್ತು ಬೇರೆ ಎಕ್ವಿಪ್ಮೆಂಟ್ಸ್ ಹಾಕೋಕ್ಕಾಗಲ್ಲ. ಸೊ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಬೇಕು, ಎಲ್ಲ A to Z ಇರಬೇಕು ಅನ್ನೋದು ನೆಕ್ಸ್ಟ್ ಲೆವೆಲ್ ಮಾಡೆಲ್ ಇದೆ. ಅದನ್ನು ತೋರಿಸ್ತೀನಿ ನಾನು. ಸರ್ ನಾನು ಆಗಲೇ ಹೇಳ್ದಂಗೆ ಅಪ್ಡೇಟ್ ವರ್ಷನ್ ಮಾಡೆಲ್ ಅಂತ ಏನು ಹೇಳಿದ್ನಲ್ಲ, ಈಗೇನಾಗಿದೆ 5 HP ಆಯಿತು, 7 HP ಆಯಿತು. ಮಾರ್ಕೆಟಲ್ಲಿ ಸರ್ ಈಗ 7 HP ತುಂಬ ಓಡ್ತಾ ಇದೆ ಸರ್. ಅದರಲ್ಲಿ ಕ್ವಾಲಿಟಿಗಳು ತುಂಬ ಇದ್ದಾವೆ, 25,000ದಿಂದೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ನಮ್ಮದು 7 HP ಬಂದು 38,000 ಹೈ ಕ್ವಾಲಿಟಿ. ವಾಟ್ ನೆಕ್ಸ್ಟ್ ಅಂದಾಗ ನಾವೇನು ಮಾಡಿದ್ವಿ, ಈಗ 9 HP ಡೀಸೆಲ್ದು ಹಿಡಿಯೋಕ್ಕಾಗ್ತಿಲ್ಲ, ವೈಬ್ರೇಷನ್ ಬರೋದು. ನಮಗೆ ರೈತರಿಗೆ ಏನು ಗೊತ್ತಾ, ಚಿಕ್ಕ ಜಾಗದಲ್ಲಿ ಹೋಗಬೇಕು, ಹೆವಿ ಕೆಲಸನೂ ಮಾಡಬೇಕು, ಈ ಕಡೆ ಔಷಧಿ ಹೊಡೆ ಪಂಪ್ ಇಟ್ ಮಾಡಬೇಕು, ಎಲ್ಲ ಲೈಟ್ ವೇಟ್ ಇರಬೇಕು, ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕೋಬೇಕು. ಅದಕ್ಕೆ ವಾಟ್ ನೆಕ್ಸ್ಟ್ ಅಂದಾಗ 7 HP ಸ್ವಲ್ಪ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಮಾಡಿದ್ವಿ ನೆಕ್ಸ್ಟ್ ಮಾಡೆಲ್ ಬಂದ್ವಿ. ನೆಕ್ಸ್ಟ್ ಮಾಡೆಲ್ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಈ ಮಾಡೆಲ್ ಬಂದ್ಬಿಟ್ಟು LS 800 PG ಅಂತ ಹೇಳಿ, ಅದರಲ್ಲಿ 2 ಇದೆ, ಹೇಳ್ತೀನಿ ನಾನು. ಇದು ಏನು ವಿಶೇಷತೆ ಅಂತ ಹೇಳಿದ್ರೆ, ಎಂಜಿನ್ ಬಂದು ನಿಮಗೆ 8 HP ಬರುತ್ತೆ. ಇದು ಇಂಜಿನು ಆಲ್ಮೋಸ್ಟಲ್ಲಿ ಕೆಲವರು ನನಗೆ ಕಮೆಂಟೆಲ್ಲ ಹಾಕಿದ್ರು, ಫೋನ್ ಮಾಡಿ ಹೇಳ್ದಾಗ ಅಂದರೆ 8 HP ಎಲ್ಲ ಕಡೆ ಕೇಳಿದ್ದಾರೆ, 8 HP ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಬರಲ್ಲ ಅಂತ ಯಾಕೆ ಅವರು ಬರಲ್ಲ ಅಂತ ಹೇಳಿರ್ತಾರೆ ಅಂದರೆ, ಅವರು ಕಂಪ್ನಿಯವರು ಯಾವುದು ತರಿಸ್ಕೊಡ್ತಾ ಇದ್ದಾರೋ, ಮಾರ್ಕೆಟಲ್ಲಿ ಓಡ್ತಾ ಇದೆಯೋ ಅದನ್ನು ಇಟ್ಟಿರ್ತಾರೆ. ನಾವು ಡೈರೆಕ್ಟು ಕಂಪ್ನಿ ನಮ್ಮದೇ ಆಗಿರೋದ್ರಿಂದ ನಾವು ಇನೋವೇಷನ್ ಮಾಡ್ಕೊತೀವಿ, ಏನು ಕ್ರಿಯೇಟಿವಿಟಿ ಬೇಕು, ನಮಗೆ ಏನು ಬೇಕೋ ಅದು ಕ್ರಿಯೇಟ್ ಮಾಡಿಕೊಂಡು ಡಿಸೈನ್ ಮಾಡ್ಕೊತೀವಿ. ಸೊ ಅದು ಅವ್ರಿಗೆಲ್ಲ ಬರೋಕ್ಕೆ ಇನ್ನೂ 3-4 ವರ್ಷ ಆಗುತ್ತೆ. ಯಾಕೆಂದರೆ ಯಾರು ಕಂಪ್ನಿ ಅವ್ನಿಗೆ ಕೊಡಬೇಕು, ಅವ್ನಿಗೆ ಯಾವ್ದು ಪ್ರಾಫಿಟ್ ಇರುತ್ತೋ. ಯಾಕೆಂದರೆ ಇದು ಬಿಸ್ನೆಸ್ ಇದೆ, ನಾವು ಇರ್ಬೋದು, ಒಳ್ಳೊಳ್ಳೆಯವ್ರು ಇರ್ಬೋದು, ಅದ್ರ ಬಗ್ಗೆ ನಾವು ತಪ್ಪಾಗಿ ಹೇಳೋದು ಬೇಡ. ಅವ್ನು ತಂದು ಅವ್ನು ಕೊಡಬೇಕು, 3-4 ಕೈ ಆಗಬೇಕು. ಸೊ ನಾವು ಡೈರೆಕ್ಟ್ ಇರೋದ್ರಿಂದ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಏನು ವಿಶೇಷತೆ ಅಂದರೆ ನೋಡಿ, 8 HP ನೀವು ಗೊತ್ತಾಗಬೇಕಂದ್ರೆ, ಈ 8 HPಗೂ 7 HPಗೂ ಇಂಜಿನ್ ಕೇಸ್ ಇದೆಯಲ್ಲ, ಇದು ದೊಡ್ಡದು ಬರುತ್ತೆ, ನಿಮಗೆ ದೊಡ್ಡದು ಬಂದುಬಿಡುತ್ತೆ ನಿಮಗೆ. ಜೊತೆಗೆ ಇದು ಏನಿದೆಯಲ್ಲ ನೋಡಿ, ಗೇರ್ ಬಾಕ್ಸು ಇದು ಕಲ್ಲರೇ ಚೇಂಜ್ ಬರುತ್ತೆ, ಹೆವಿ ಡ್ಯೂಟಿ ಬರುತ್ತೆ. ನಾರ್ಮಲ್ ಗೇರ್ ಬಾಕ್ಸ್ ಅಲ್ಲ, ಇದು ಹೆವಿ ಡ್ಯೂಟಿ ಬರುತ್ತೆ ನಿಮಗೆ. ಹಿಂದೆಗಡೆ 2 PTO ಸಾಫ್ಟ್ ಬರುತ್ತೆ. ಕಾರಣ ಏನಂತಂದರೆ, ಎಲ್ಲ ಪವರ್ ವೀಟ್ರಿಗೂ 2 ಗೇರ್ ಬರೋದು. ಆವಾಗಲೇ ಹೇಳ್ದಂಗೆ 2 ಫ್ರಂಟ್ ಬರುತ್ತೆ, ಹಿಂದೆಗಡೆ ಕ್ಲಚ್ ಹಿಡ್ಕೊಂಡ್ರೆ ರಿಟರ್ನ್ ಬರುತ್ತೆ. ಇದರಲ್ಲಿ ಏನಂದರೆ 4 ಗೇರ್ ಇದೆ, ಫಾರ್ವರ್ಡ್ 3 ಇದೆ, ರಿಟರ್ನ್ 1 ಇದೆ.
ಓಕೆನಾ. ಟೋಟಲ್ 4 ಗೇರ್ ಇದೆ. ಇದು ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್. ಅದೇನು ಬರುತ್ತೆ ಡಬಲ್ ಸ್ಪೀಡ್ ಬರುತ್ತೆ. ಆವಾಗ ನಿಮಗೆ ಗಟ್ಟಿನೆಲ್ಲ ಇದ್ರೂ ಹೊಡೆಯುತ್ತೆ. ಇಲ್ಲ ಈ ಒಂದು ಕಾಂಗ್ರೆಸ್ ಗಿಡ ಪಾರ್ಥೇನಿಯಂ ಏನಂತೀರಲ್ಲ 4-5 ಅಡಿ ಇದ್ದರೆ ಅದೆಲ್ಲ ಹೊಡೆದಾಕತ್ತೆ. ಬಟ್ ಇನ್ನೊಂದು ಏನಂದರೆ ಈ ನೀವು ಕೆಲವ್ರು ಹೇಳ್ತಾರೆ ಈಗ ಯಾವುದು ಹೊಡೆದೇ ಇರೋ ಜಾಗದಲ್ಲಿ ಟ್ರ್ಯಾಕ್ಟ್ರ್ ಹೋಗದೇ ಇರೋ ಜಾಗದಲ್ಲೆಲ್ಲ ಹೊಡಿಯೋಕೆ ಹೋಗ್ಬಾರ್ದು. ಇದಕ್ಕೂ ಮಿಷಿನ್ನೇ ಅದು ಮಿಷಿನ್ನೇ. 50 HP ಆಗಲ್ಲ. ಈಗ ಮಣ್ಣಿಲ್ಲ, ಮಿನಿಮಮ್ ತೇವಾಂಶ ಇರಲೇಬೇಕು. ಅಂದರೆ ಮಿನಿಮಮ್ ತೇವಾಂಶ ಇದ್ದರೆ ಸೂಪರಾಗಿ ಹೊಡೆಯುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಏನಾಗ್ಬಿಡುತ್ತೆ, ಸ್ವಲ್ಪ ಬ್ಲೇಡ್ ಸವಿಯುತ್ತೆ. ಇಲ್ಲ ಕಲ್ಲು ಭೂಮಿಗಳಲ್ಲಿ ಕೇಳ್ತಾರೆ ಬ್ಲೇಡ್ ಸವಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇದು 3.5 ಅಡಿ ಬರುತ್ತೆ. ಇದನ್ನು 2 ಅಡಿ ಮಾಡ್ಬೋದು, 2.5, 3 ಅಡಿ ಮಾಡ್ಬೋದು. 4 ಗೇರ್ ಬರುತ್ತೆ, 8 HP ಬರುತ್ತೆ. ಇದು ಹೈ ಸ್ಪೀಡ್ ಮಾಡಲು ನಮ್ಮಲ್ಲಿ. ಜೊತೆಗೆ ಇದು ತುಂಬ ದೂರ ನಮಗೆ ಜಾಸ್ತಿ ನೋಡಿ ಯಾವುದೇ ಯೂಟ್ಯೂಬಲ್ಲಿ ಕೇಳ್ಕೊಂಡು ಬಂದರೂ ಜಾಸ್ತಿ ದೂರ ಹೋಗೋದು ಈ ಮಾಡೆಲ್. ಯಾಕೆಂದರೆ ಎಲ್ಲ ಕಡೆ ಎಲ್ಲ ಮಾಡೆಲ್ ಇರುತ್ತೆ. ಬಟ್ ಈ ಮಾಡೆಲ್ ಸ್ಪೆಷಲ್ ಆಗಿರೋದ್ರಿಂದ ಜನ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ, ಏನು ಡಿಫ್ರೆಂಟ್ ಆಗಿದೆ ಅಂತೇಳಿ. ಅದ್ರ ಬಗ್ಗೆನೇ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದೀವಿ. ಜೊತೆಗೆ ಏನು ಮಾಡಿದ್ದೀವಿ ಈ ಸಲ ಅಂತ ಹೇಳಿದ್ರೆ ನೋಡಿ, ನಾವು ದೂರ ಹೋದರೆ ಈ ಸರ್ವಿಸ್ಗೆ ಏನು ಮಾಡೋದು ಅಂತಿದ್ರು. ಜೊತೆಗೆ ನಾವೇನು ಮಾಡಿದ್ವಿ, ಈ ರೈತರು ಗೈಡ್ ಮಾಡ್ತಾಯಿದ್ವಿ. ನೀವೇ ನೋಡ್ಕೊಳ್ಳಿ ಪ್ರತಿಯೊಂದನ್ನು. ಈಗ ಸೈಕಲ್ ಚೈನ್ ಕಿತ್ತೋದ್ರೆ ಹಾಕ್ಕೊತೀರಾ, ಒಂದು ಮೊಬೈಲ್ ಏನಾದರೂ ಗೊತ್ತಾಗಿಲ್ಲ ಸೆಟ್ಟಿಂಗ್ಸ್ ಎಲ್ಲ ತಿಳ್ಕೊತೀರಾ. ಇದು ಕಾಮನ್ನು, ಹುಡುಗರಿಗೆಲ್ಲ ಗೊತ್ತಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ನೀವೇ ಮಾಡ್ಕೋಬೋದು. ಕೆಲವ್ರಿಗೆ ಆಯಿಲ್ ಚೇಂಜ್ ಮಾಡೋದು ಗೊತ್ತಿರಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಮೇಜರ್ ಸರ್ ಇದೇನು ಗೊತ್ತಾ, ಮೇಜರು 5 ವರ್ಷ ತನಕ ರಿಪೇರಿ ಬರಲ್ಲ. ನಾವು ಈ ಕ್ವಾಲಿಟಿ ಮಾಡಿರೋದು 1 ವರ್ಷ ಕಂಪ್ನಿ ವಾರಂಟಿ ಇರುತ್ತೆ ಸರ್. ಹೋದರೆ ಈ ನೋಡಿ, ಇದು ಎಕ್ಸ್ಲೀಟ್ರ್ ಲಿವರ್ ಇದೆ, ವೈರ್ ಇದೆ, ಕ್ಲಚ್ ಕೇಬಲ್ ಇದೆ ನೋಡಿ. ಇದು ಎಕ್ಸ್ಲೀಟ್ರ್ ಲಿವರು, ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಕ್ಲಚ್ ಕೇಬಲ್ಲು, ವೈರ್ ಇದೆ. ಆ್ಯಂಡ್ ಏನು ರೀಕಾಲ್ ಸ್ಟಾರ್ಟ್ರು, ಇದು ಸ್ಟಾರ್ಟ್ ಮಾಡೋದು, ಇದು ಪ್ಲಗ್ಗು. ಈ ಕ್ಯಾಟಗರಿ ಜಾಸ್ತಿ ಹೋಗ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ನಾವು ಇಲ್ಲಿ ನೋಡಿ ಫಸ್ಟ್ ಏನು ಮಾಡ್ತಾಯಿದ್ವಿ, ನಾವು ಕಿಟ್ ತೊಗೊಳ್ಳಿ 50% ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ರೈತರಿಗೆ ಹೇಳ್ತಿದ್ದೋ. ಯಾಕೆಂದರೆ ಯಾವ ಅಂಗಡಿ ಹತ್ರ ಹೋಗ್ಬಾರ್ದು, ಯಾವುದೋ ಗುಡ್ಡೇಲಿ ಇರ್ತಾನೆ, ಯಾವುದೋ ಊರಲ್ಲಿ ಇರ್ತಾನೆ, ಅಲ್ಲಿಂದ 40 ಕಿಲೋಮೀಟ್ರ್ ಇರ್ತದೆ. ಅವ್ನು ಟಾಟಾ ಎಸಿಗೆ ಹಾಕ್ಕೊಂಡು ಅದಕ್ಕೊಂದು 3,000 ಬಾಡಿಗೆ ಕೊಟ್ಟಿದ್ದೆಲ್ಲ ಬೇಡ. ನಿಮ್ಮ ಮನೆ ಹತ್ರನೇ ನೀವೇ ಮಾಡ್ಕೊಳ್ಳಿ. ಅಂದೇನು 5 ವರ್ಷ ಆದಮೇಲೆ ಚೆನ್ನಾಗಿ ಕೊಟ್ಟಿದ್ದರೆ ಎಕ್ಸ್ಚೇಂಜ್ ಆಫರಲ್ಲಿ ನಾವು ಹೊಸ ಮಿಷಿನ್ ಕೊಡ್ತೀವಿ ಡಿಸ್ಕೌಂಟ್ ಮಾಡ್ಕೊಂಡು. ಅದಿದೆ. ಜೊತೆಗೆ ಸರ್ವಿಸ್ಗೆ ಏನು ಮಾಡೋದು ರೈತರಿಗೆ ಅಂತೇಳಿ ನಾವೇನು ಮಾಡಿದ್ವಿ ನೋಡಿ, ಇಲ್ಲಿದೆಯಲ್ಲ ಎಲ್ಲ ಎಕ್ಸ್ಟ್ರಾ ಕಿಟ್ ಹಾಕ್ಸ್ಬಿಟ್ಟಿದ್ದೀನಿ ಸರ್. ಇದು ನೋಡಿ, ಇದು ರೀಕಾಲ್ ಸ್ಟಾರ್ಟರ್ ಹಾಕ್ಸಿದ್ದೀವಿ, ಇದು ಎಕ್ಸ್ಲೀಟ್ರ್ ಲಿವರ್ ಹಾಕ್ಸಿದ್ದೀವಿ, ಆಮೇಲೆ ಕ್ಲಚ್ ಕೇಬಲ್ಲು ಎಕ್ಸ್ಲೀಟ್ರ್ ಕೇಬಲ್ ಇದೆ, ಪ್ಲಗ್ ಇದೆ, ಟೂಲ್ ಕಿಟ್ ಇದೆ, ಒಂದು ಟೂಲ್ ಬ್ಯಾಗ್ ಹಾಕ್ಸಿದ್ದೀವಿ ಕಂಪ್ನಿ ವತಿಯಿಂದ. ಇದೆಲ್ಲ ಎಕ್ಸ್ಟ್ರಾ ಹಾಕ್ಸ್ಬಿಟ್ವಿ. ಏನು ಮಿಷಿನ್ ಜೊತೆನೇ ಫ್ರೀ ಆಫ್ ಕಾಸ್ಟಲ್ಲಿ ಕೊಡೋಣ ಅಂತ. ಇದೇನಾಗ್ತಿತ್ತು, ನಾವು 50% ಡಿಸ್ಕೌಂಟಲ್ಲಿ ತೊಗೊಳ್ಳಿ ಅಂದರೆ ತೊಗೊಳ್ತಾ ಇರಲಿಲ್ಲ ಜನ. ಇದು ರಿಯಾಲಿಟಿ. ಅಟ್ಲೀಸ್ಟು ಮಿಷಿನ್ ಒಳಗಡೆ ಹಾಕಿದರೆ ಅದು ಹೇಗಿದ್ರೆ ಇಟ್ಕೊತಾರೆ, ಹೋದಾಗ ಯೂಸ್ ಮಾಡ್ಕೊತಾರೆ. ಒಂದು ಅವ್ರಿಗೂ ಯೂಸ್ ಆಗುತ್ತೆ, ಒಂದು ನಮ್ಮ ಕಂಪ್ನಿಗೂ ಬ್ಯಾಡ್ ನೇಮ್ ಬರಲ್ಲ. ಇದು ನಮ್ಮ ಮೈನ್ ಕಾನ್ಸಂಟ್ರೇಷನು. ಇದರಲ್ಲಿ ತುಂಬ ಎಷ್ಟು ಡಿಮ್ಯಾಂಡ್ ಬಂತು ಅಂದರೆ, ಇದು ಪಾಪ ತುಂಬ ನಂಬಿ ಬಂದಿದ್ದಾರೆ ಜನ, ಇಲ್ಲ ಅಂತಲ್ಲ. ಅವ್ರಿಗೆ ಕೆಲವ್ರಿಗೆ ಏನಾಗುತ್ತೆ, ಮಿಸ್ಗೈಡ್ ಆಗಿರ್ತದೆ, 8 HP ಬರಲ್ಲ ಅಂತನೋ, ಮತ್ತೊಂದು ಇಲ್ಲ ಯಾರೋ ಕ್ವಾಲಿಟಿ ಇರಲ್ಲ, ಈಗ ಗೊತ್ತಲ್ಲ ನಿಮಗೆ ಮಾರ್ಕೆಟಲ್ಲಿ ಇದಾಗುತ್ತೆ. ಜೊತೆಗೆ ನಮ್ಮದು ಯೂಟ್ಯೂಬ್ ಚಾನಲ್ ಲ್ಯಾಂಡ್ಸ್ ಆ್ಯಂಡ್ ಫಾರ್ ಅಗ್ರಿ ಅಂತ ಮಾಡಿದ್ದೀವಿ. ಅದರಲ್ಲಿ ಟೆಕ್ನಿಕಲ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವ್ರು ನೋಡಿಕೊಂಡು ಮಿಷಿನ್ ಚೇಂಜ್ ನೋಡ್ಕೋಬೋದು. ಆ್ಯಂಡ್ ದೆನ್ ಇದರಲ್ಲಿ ಏನು ಮಾಡಿದ್ವಿ, ಫಸ್ಟು ಮ್ಯಾನುವಲ್ ಸ್ಟಾರ್ಟ್ರ್ ಇತ್ತು. ಈಗ ವಯಸ್ಸಾದವ್ರು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಆ ಥರ ಇದು ಬಂತು. ಅದಕ್ಕೆ ಏನು ಮಾಡಿದ್ವಿ, 2 ಥರ ಮಾಡಿದ್ವಿ. ಸೆಲ್ಫ್ ಸ್ಟಾರ್ಟ್ರ್ ಮಾಡಿದ್ದೀವಿ ಇದರಲ್ಲಿ. ಒಂದು ನೋಡಿ ಮ್ಯಾನುವಲ್ ಸ್ಟಾರ್ಟ್ರು, ಕೈಯಲ್ಲಿ ಎಳೆಯೋದು ಮೊದಲಿದ್ದಿದ್ದು, ಕೈಯಲ್ಲಿ ಎಳೆದಿತ್ತು. ಅದು ಮಾಡೆಲ್ ಬಂದು ಸೇಮ್ ಮಾಡೆಲ್ಲು LS 800 PG ಅಂತೇಳಿ. ಇದರಲ್ಲಿ ಸೆಲ್ಫ್ ಸ್ಟಾರ್ಟರ್ ಮಾಡಿದ್ದೀವಿ. ಸೆಲ್ಫ್ ಸ್ಟಾರ್ಟರ್ ಮಾಡಿ LS 800 PGE, ಈ ಮೀನ್ಸ್ ಎಲೆಕ್ಟ್ರಿಕಲ್ ಅಂತೇಳಿ. ಓಕೆನಾ. ಇದು ಪ್ರೈಸ್ ಬಂದು 48,500 ರೂಪಾಯಿ, 48,500. ಇದು ಬಂದು ನಿಮಗೆ 54,500 ರೂಪಾಯಿ, 6,000 ರೂಪಾಯಿ ಸೆಲ್ಫ್ ಸ್ಟಾರ್ಟರ್ಗೆ ವ್ಯತ್ಯಾಸ ಬರುತ್ತೆ. ಜೊತೆಗೆ ನಿಮಗೆ ಕಿಟ್ಟೆಲ್ಲ ಫ್ರೀ ಬರುತ್ತೆ. ಜೊತೆಗೆ ಇಲ್ಲಿ 100 ಕಿಲೋಮೀಟ್ರ್ ದೂರ ಯಾರೇ ನಮ್ಮ ರೈತರು ಲೋಕಲ್ ಇದ್ದರೆ ಅವ್ರಿಗೆ ನಾವು ಫ್ರೀ ಆಫ್ ಡೆಲಿವರಿ ಕೊಡ್ತೀವಿ. ಡೆಲಿವರಿ ಕೊಡೋ ಉದ್ದೇಶ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಇವ್ರು ಮಿಷಿನ್ ಏನು ಮಾಡ್ತಾರೆ, ಯಾವುದೋ ಆಟೋದಲ್ಲೋ ಇಲ್ಲ ಏನೋ ತುಂಬ್ಕೊಂಡು ಹೋಗೋದು, ಬಾಕ್ಸಲ್ಲಿ ತೊಗೊಂಡು ಅವ್ರು ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಅದರಲ್ಲಿ ವ್ಯತ್ಯಾಸ ಆಗೋದು ಅದೆಲ್ಲ ಇರ್ತಿತ್ತು. ನಾವೇನು ಮಾಡಿದ್ವಿ, ನಮ್ಮ ಪ್ರಾಡಕ್ಟ್ ಅಲ್ಲೋಗಿ ನೀಟಾಗಿ ತಲುಪಬೇಕಂದ್ರೆ ಫಿಟ್ಟಿಂಗ್ ಮಾಡಿ ಇಲ್ಲೇ ಚೆಕ್ ಮಾಡಿ ರೈತರ ಹತ್ರ ಹೋಗಿ ಡೆಮೋ ಕೊಟ್ಟು ಬರುವಂಥದ್ದು. ನೀವು ಈಗ ಅಕಸ್ಮಾತ್ 100 ಕಿಲೋಮೀಟ್ರ್ ದೂರ ಅಂದರೆ ಆ 100 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ನಾವು ಕೊಟ್ಕೊಳ್ತೀವಿ. ಉಳ್ಕೆದೇನಿತ್ತಲ್ಲ ಅದನ್ನು ನೀವು ಪೇ ಮಾಡಿದ್ರೆ ಎಷ್ಟು ದೂರ ಬೇಕಾದ್ರೆ ಕಳಿಸ್ತೀನಿ, ಜೊತೆಲಿ ಹುಡುಗನ ಕಳಿಸ್ತೀನಿ. ಅವ್ನು ಡೆಮೋ ಮಾಡಿ ಏನು ಗೊತ್ತಾಗುತ್ತೆ ಏನು ಗೊತ್ತಾಗಲ್ಲ ಅವ್ರಿಗೆಲ್ಲ ಹೇಳಿ ನೀಟಾಗಿ ಹೇಳ್ಕೊಟ್ಬಿಟ್ಟು ಬಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡಿದ್ವಿ. ಇಲ್ಲ ದೂರ ಊರೋಗಿ ಬರ್ತಾರಲ್ಲ ಅವರಿಗೆ ಟ್ರಾನ್ಸ್ಪೋರ್ಟ್ ಬುಕ್ ಮಾಡ್ತೀನಿ, ಅವ್ರಿಗೆ ನಾನು ಫ್ರೀ ಆಫ್ ಚಾರ್ಜ್ ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ನಾನು ಇಲ್ಲೇ ಪೇಡ್ ಮಾಡ್ತೀನಿ. ಜೊತೆಗೆ ಫಿಟ್ಟಿಂಗ್ಸ್ ಹೇಗೆ ಮಾಡೋದು ಏನು ಮಾಡೋದು ಅಂಥದ್ದೆಲ್ಲ ನಿಮಗೆ ವೀಡಿಯೋಸ್ ಹಾಕ್ತೀನಿ. ಇದು 54,500, ಇದು 48,500. ಇದೆಲ್ಲ ನಿಮಗೆ ಇನ್ಕ್ಲೂಡಿಂಗ್ GST ಬಿಲ್ ಸಮೇತ ಬರುತ್ತೆ. ಅದರಲ್ಲಿ ಯಾವುದು ಫೇಕ್ ಬರಲ್ಲ. 1 ವರ್ಷ ವಾರಂಟಿ ಮೆನ್ಷನ್ ಮಾಡಿ ಬಂದಿರ್ತದೆ, 5 ವರ್ಷ ರಿಪೇರಿ ಬರಲ್ಲ. ಇದು ಕಾನ್ಸೆಪ್ಟ್ ಬರುತ್ತೆ.
ಜೊತೆಗೆ ಏನಾಗುತ್ತೆ, ಈಗ ನಮ್ಮದು ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವಿದ್ದೀವಿ, ನಮ್ಮ ಡೀಲರ್ಸ್ ಇದ್ದಾರೆ. ಸರ್ ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಪೂರ್ತಿ ಕವರ್ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ಜೊತೆಗೆ ನಿಮಗೆ ರಾಮನಗರ ಪೂರ್ತಿ ಆಗಿದೆ. ನಿಮಗೆ ಇಲ್ಲಿಯವರು ಎಲ್ಲೇ ಫೋನ್ ಮಾಡಿದ್ರು ನಮ್ಗೆ ಹೇಳಿದರೆ ನಾವು ಅವರ ಡೀಲರ್ಗಳಿಗೆ ನಿಮಗೆ ನಂಬರ್ ಕೊಡ್ತೀವಿ. ಆ್ಯಂಡ್ ಹೊಸಬ್ರು ಕೊಡ್ತೀವಿ. ಇದರಲ್ಲಿ ಏನು ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮದು ಡೀಲರ್ಶಿಪ್ ತೊಗೊಳಕ್ಕೆ ಈ ಹಳಬರು ಮುಂದೆ ಬರ್ತಾ ಇಲ್ಲ, ಕಾರಣ ಇದು ಪ್ರೈಸ್ ಜಾಸ್ತಿ ಅಂತೇಳಿ ಒಂದು ತಿಳ್ಕೊಳ್ಳಿ. ಹೊಸಬರು ಯಾರೇ ಬಂದ್ರೂ ನಾನು ಟ್ರೈನಿಂಗ್ ಕೊಡ್ತೀನಿ. ಇಲ್ಲೇ ನಮ್ಮ ರೂಮ್ಗಳಿದ್ದಾವೆ, ಅವರಿಗೆ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಟ್ಟು ಕಡಿಮೆ ಬಜೆಟಲ್ಲಿ ಒಂದು 2 ಲಕ್ಷ 3 ಲಕ್ಷದಲ್ಲಿ ಈ ಮಿಷಿನ್ ಸ್ಟಾರ್ಟ್ ಮಾಡಿಕೊಡ್ತೀನಿ. ನಾನು ಹೇಗೆ ಮಾಡಬೇಕು ಏನು ಅಂತ ಹೇಳ್ತೀನಿ. ಯಾವುದೇ ಇರಲಿ ಸರ್, ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ, ನಾನು ಟ್ರೈನಿಂಗ್ ಕೊಟ್ಟು ಡೀಲರ್ಶಿಪ್ ಕೊಡ್ತೀನಿ, ಬರ್ಬೋದು. ಇದರಲ್ಲಿ ಏನೋ ಮಾಡ್ಬೋದು ಅಂತ ಫಸ್ಟು ಕಾನ್ಫಿಡೆಂಟ್ ಇರೋರು ಬರ್ಬೋದು. ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಬಂದು ಒಂದು ಸಲ ವಿಸಿಟ್ ಮಾಡಿ, ನಾವು ಇದು ಮಾಡಿಕೊಡ್ತೀವಿ, ನಾವು ಡೀಲರ್ಶಿಪ್ ಕೊಡ್ತೀವಿ. ಸೊ ನಾವು ಕಷ್ಟದ ಆದಿಯಿಂದ ಬಂದಿರೋದ್ರಿಂದ ನಾನು 15 ಲಕ್ಷ ಹಾಕಿ 20 ಲಕ್ಷ ಅಂತ ಯಾರಿಗೂ ಹೇಳಲ್ಲ. ಇದೊಂದೇ ಮಿಷಿನ್ ಹೋಗ್ತಾಯಿದೆ. ಇದೊಂದೇ ಮಿಷಿನ್ ಒಂದು 2 ರಿಂದ 3 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು 4 ಮಿಷಿನ್ ತೊಗೊಂಡೋಗಿ ಇಟ್ಕೊಳ್ಳಿ, ರೈತರಿಗೆ ಕೊಡಿ, ಸರ್ವಿಸ್ ಕೊಡಿ. ಇದು ಮನೆ ಹತ್ರ ಹೋಗಿ ಏನಾಗಿದೆ ಗೊತ್ತಾ ಸರ್, ಮನೆ ಹತ್ರ ಹೋಗಿ ಸರ್ವಿಸ್ ಕೊಟ್ಬಿಟ್ರೆ ಇನ್ನೂ ಖುಷಿ ಆಯ್ತಾನೆ ರೈತ. ಒಂದು 100-200 ಸೇರಿಸಿ ಕೊಡ್ತಾನೆ. ಅವ್ನು ಟಾಟಾ AC ಕೊಡಬೇಕು, ಅಲ್ಲೆಲ್ಲ ಹೋಗ್ಬೇಕು, ಟೈಮ್ ವೇಸ್ಟು. ನಿಜ ಹೇಳ್ತೀನಿ, ಸರ್ವಿಸ್ ಕೊಟ್ಟೆ ದುಡ್ಡು ಕೊಡ್ತಾರೆ, ಯಾರು ಮೋಸ ಇಲ್ಲ. ಅದು ನಮ್ಮ ರೈತರು ಮೋಸ ಮಾಡಲ್ಲ, ದೇಶಕ್ಕೆ ಅನ್ನ ಹಾಕೋನು. ಎಲ್ಲೋ ಒಬ್ಬೊಬ್ರು ಇರ್ತಾರೆ, 1000ಕ್ಕೊಬ್ರು, ಅದು ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ಬಟ್ ಹಸಿವಿರೋರು ಬರ್ಬೋದು. ಮತ್ತೆ ಇನ್ನೊಂದು, ಎಲ್ಲ ಕಡೆ ಸ್ಟಿಕ್ಕರ್ ಹಾಕಿ ಕೊಡ್ತಾರೆ, ನಿಮ್ದು ಲ್ಯಾಂಡ್ಸನ್ ಅಂತಾನೆ ಹೇಗೆ? ಸರ್ ಇದು ಇನ್ನೊಂದು ಕಂಪ್ಲೇಂಟ್ ಬಂತು. ಈಗ ಏನಂದರೆ, ಯಾವುದೋ ಡೀಲರ್ಗಳಿಗೆ ನಾವು ಕೊಟ್ಟಿರಬೇಕಾದ್ರೆ ಆ ಥರ ಇಶ್ಯೂಸ್ ಆಯಿತು. ಅವ್ರೇನು ಮಾಡಿದ್ದಾರೆ, ಯಾವುದೋ ಆರೆಂಜು ಬ್ಲ್ಯಾಕ್ ಸೇಮ್ ಸುಮಾರು ಮಾರ್ಕೆಟಲ್ಲಿ ಆರೆಂಜು ಬ್ಲ್ಯಾಕ್ ಇದ್ದಾವೆ ಕಲರು, ಅದನ್ನು ತಂದುಬಿಟ್ಟು ಲ್ಯಾಂಡ್ಸನ್ ಅಂತ ಸ್ಟಿಕ್ಕರ್ ಹಾಕಿ ಕೊಟ್ಟಿದ್ದು ಇಶ್ಯೂ ಬಂತು. ನಾವೇನು ಮಾಡಿದ್ವಿ, ನಮ್ದು ಲ್ಯಾಂಡ್ಸನ್ನು ಒರಿಜಿನಾಲಿಟಿ ಇಟ್ಕೋಬೇಕಲ್ಲ. ಒಂದು ಕಲರು ಆರೆಂಜ್ ಬ್ಲ್ಯಾಕ್ ಇರುತ್ತೆ, ಪ್ರೀಮಿಯಂ ಕ್ವಾಲಿಟಿದು. ಈಗ ನಮಗೆ ಸ್ಟಾಕ್ಗಳು ಏನು ಬರ್ತಾ ಇದೆ, ಅದರಲ್ಲಿ ನಾವು ಎಂಬೋಸ್ ಮಾಡಿಸಿದ್ದೀವಿ ಸರ್. ಅವರು ನೋಡಿ ಸ್ಟಿಕ್ಕರ್ ಏನು ಚೇಂಜ್ ಮಾಡೋಂಗಿಲ್ಲ. ಇದಾಗಿದ್ರೆ ನಿಮಗೆ ಚೇಂಜ್ ಮಾಡಿಬಿಡ್ತಿದ್ರು. ಇಲ್ಲಿ ಕಂಪ್ನಿಯಿಂದನೇ ಎಂಬೋಸ್ ಬಂದ್ಬಿಡುತ್ತೆ ಲ್ಯಾಂಡ್ಸನ್ ಅಂತ. ಅದರಲ್ಲಿ ನಮ್ಮ ರೈತರು ನೋಡ್ಕೋಬೋದು, ಎಂಬೋಸ್ ಇರುತ್ತೆ ನೋಡಿ. 8 HP ಈಗ ಬಂದಿದೆ, 7 HP 5 HP ಇನ್ನೂ ಬಂದಿಲ್ಲ, ಅದು ನೆಕ್ಸ್ಟ್ ಬರುತ್ತೆ. 8 HP ಏನು ಬರುತ್ತಲ್ಲ, ಎಂಬೋಸ್ ನೋಡ್ಬೋದು ನೀವು. ಲ್ಯಾಂಡ್ಸನ್ ಅಂತ ಎಂಬೋಸ್ ಇದ್ದರೆ ನೀವು ಬೈ ಮಾಡ್ಬೋದು, ಇಲ್ಲ ಅಂದರೆ ನಮಗೆ ಕನ್ಫರ್ಮ್ ಮಾಡ್ಕೋಬೋದು. ಆಮೇಲೆ ಟೂಲ್ ಕಿಟ್ ನೋಡಿ, ಇನ್ನೊಂದು ರೈತರಿಗೆ ಹೇಳ್ತೀನಿ, ಯಾವುದೇ ಡೀಲರ್ಗಳ ಹತ್ರ ತಗೊಂಡ್ರು ಟೂಲ್ ಕಿಟ್ಗೆ ಕಾಸು ಕೊಡಬೇಡಿ. ಇದು ಟೂಲ್ ಕಿಟ್ ಫ್ರೀ, ಇದು ಒಳಗಡೆನೇ ಇರ್ತದೆ. ಅವ್ರೇನೋ ಕಾಸು ಕೇಳಿದ್ರು ದಯವಿಟ್ಟು ಏನು ಕೊಡಬೇಡಿ, ನಾವು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದ್ದೀವಿ ರೈತರಿಗೋಸ್ಕರ. ಟೂಲ್ ಕಿಟ್ಟು, ಬ್ಯಾಗು ಇದೆಲ್ಲ ಇರುತ್ತೆ. ಆಮೇಲೆ ನಿಮಗೆ ಯಾವುದೇ ಊರಲ್ಲಿ ಈಗ ಡೀಲರ್ಶಿಪ್ ನಮ್ದಿಲ್ಲ, ಬಟ್ ನಾವು ದೂರ ತೊಗೊಳಕ್ಕೆ ಆಗ್ತಿಲ್ಲ ಅಂದರೆ ಒಂದು ಕೆಲಸ ಮಾಡ್ಬೋದು. ಯಾವುದು ನಿಮ್ಮ ಲೋಕಲಲ್ಲಿ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಹೋಗಿ ನೀವು ಫೋನ್ ಮಾಡಿಕೊಡ್ಬೋದು ನನಗೆ. ಇಲ್ಲ ಅಂದರೆ ಅವ್ರು ಮಾತಾಡೋಕ್ಕೆ ಅವ್ರು ಬ್ಯುಸಿ ಇತ್ತು ಅಂತಂದರೆ ಅವ್ರ ನಂಬರ್ ಕಲೆಕ್ಟ್ ಮಾಡಿ ನನಗೆ ಫೋನ್ ಮಾಡಿದ್ರೆ, ಸರ್ ಈ ಥರ ಅಂಗಡಿ ಇದೆ ಸರ್, ನಮ್ಗೆ ಅಲ್ಲಿಂದ ಕೊಡಿಸ್ಕೊಡಿ, ಸರ್ವಿಸ್ಗೆಲ್ಲ ಹತ್ತಿರ ಅಂತ ಹೇಳಿದ್ರೆ ನಾವು ಅವ್ರಿಗೆ ಮಾತಾಡಿ ನಾವು ರೆಡಿ ಮಾಡಿ ಅವ್ರ ಮುಖಾಂತರ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಅವರು ಡೀಲರ್ ಮಾಡ್ತೀವಿ. ನಾವು ಯಾವುದೇ ಊರಿರಲಿ, ನಾವು ಲೋಕಲಲ್ಲೇ ಮೆಟೀರಿಯಲ್ ಬೇಕಂದರೆ ಅಲ್ಲಿ ಲೋಕಲ್ ಡೀಲರ್ಗಳ ನಂಬರ್ ಕೊಡಿ ಸಾಕು, ನಿಮಗೆ ಅವ್ರ ಮುಖಾಂತರನೇ ಕೊಡ್ತೀವಿ. ಒಂದು ಬೆನಿಫಿಟ್ ಏನೇ ನಿಮ್ಗೆ ಸರ್ವಿಸ್ ಸಿಗುತ್ತೆ, ಅವ್ರ ಮುಖಾಂತರನೇ ಸಿಗುತ್ತೆ. ಇದು ನಾವು ಮಾಡಿಕೊಡ್ತೀವಿ. ಅದಾಯಿತು. ಜೊತೆಗೆ ಇದರಲ್ಲಿ ಏನಂದರೆ, ಈಗ ಅಪ್ಡೇಟ್ ವರ್ಷನಲ್ಲಿ ಟೋಟಲ್ ಎಲ್ಲ ಕ್ವಾಲಿಟಿ ಚೇಂಜ್ ಮಾಡಿಬಿಟ್ಟಿದೆ. ಟೋಟಲ್ ಈಗ ನೋಡಿ, ಸೆಲ್ಫ್ ಸ್ಟಾರ್ಟ್ರು ಅಷ್ಟೇ ಟೋಟಲ್ ಡಿಫ್ರೆಂಟಾಗಿ ಮಾಡಿದ್ದೀವಿ. ಇದ್ರ ಏನು ವಿಶೇಷತೆ 8 HP ನಾವು ಪ್ರಮೋಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಈಗ ನೋಡಿ ಟ್ರಾಲಿ ಏನಾಗ್ತಿತ್ತು, ಈಗ ನೋಡಿ ಇದನ್ನು 7 HP ಹಾಕೋಕ್ಕಾಗಲ್ಲ, 8 HP ಹಾಕಬೇಕು. 7 HP ಟ್ರಾಲಿ ಇದು ಬರ್ತಿತ್ತು 2 ಅಡಿ 2.5 ಅಡಿಗೆ 4 ಅಡಿ. ಬಟ್ ಸಮಸ್ಯೆ ಏನಂದರೆ, ಚಿಕ್ಕದು ಜಾಗ ಸಾಕಾಗ್ತಾ ಇಲ್ಲ, ಏನು ಇಡ್ಸ್ಕೊಳ್ಳೋಕೆ ಆಗ್ತಿಲ್ಲ ಅಂದರು. ಸೊ ಹಾಗಾಗಿ 8 HP 3 ಅಡಿಗೆ 5 ಅಡಿ ಟ್ರಾಲಿ ಮಾಡಿಸಿದ್ದೀವಿ. ಇದು ಮಿನಿಮಮ್ಮು 500 kg ಇಂದ 750 kg ಎಳಿಬೋದು. ಟನ್ಗಟ್ಲೆ ಏನು ಬೇಕಾಗಿಲ್ಲ ಸರ್ ನಮ್ಮ ರೈತರಿಗೆ. 300 kg ಇಂದ 500 kg ಆದರೆ ತುಂಬ ಸಾಕಾಗುತ್ತೆ. ಈಗ ಒಂದು 4 ಕಾಲು ಕ್ಯಾನ್ ಇತ್ತು ಅಂತ ಎತ್ಕೊಂಡು ಹೋಗ್ಬೋದು, ಸಗಣಿ ಎತ್ಕೊಂಡು ಹೋಗ್ಬೋದು, ಗೊಬ್ಬರ ಎತ್ಕೊಂಡು ಹೋಗ್ಬೋದು, ಏನಾದರೂ ಆಗಲಿ. ಇನ್ನೂ ಹೈಟ್ ಬೇಕಾ, ಈ ಥರ ಕಟ್ಸ್ಕೊಂಡ್ರೆ ನೀವು ಏನು ತೆಂಗಿನಕಾಯಿ ತುಂಬ್ಕೊಂಡು ಹೋಗ್ಬೋದು ಸರ್. ಏನಿಲ್ಲ, ತಲೆ ಕೆಲಸ ಕೊಟ್ಟರೆ ಎಲ್ಲ ಆಗುತ್ತೆ. ಬಟ್ ಎಲ್ಲ ರೆಡಿ ಫುಡ್ ಬೇಕು ಅಂದರೆ ಸ್ವಲ್ಪ ಕಷ್ಟ. ಈಗ ಡೈರೆಕ್ಟ್ ರೈತರು ಮಾಡ್ತಾ ಇರೋದು ಏನು ಸಮಸ್ಯೆ ಇರಲ್ಲ ಸರ್. ಲೇಬರ್ ಮೇಲೆ ನಂಬ್ಕೊಂಡು ಈಗ ಹೊಸ್ದಾಗಿ ರೈತಾಪಿ ಕೆಲಸ ಮಾಡೋಕ್ಕೆ ಬಂದಿರೋ ಅವ್ರಿಗೆ ಸಮಸ್ಯೆ. ಯಾಕೆಂದರೆ ಲೇಬರ್ ಮೇಲೆ ಹಾಕಿರ್ತಾರೆ, ಅವ್ನು ಹೆಂಗೆ ಯೂಸ್ ಮಾಡ್ತಾನೋ ಗೊತ್ತಿಲ್ಲ. ಇದು ಪ್ರಾಬ್ಲಮ್ ಆಗಿದೆ. ಡೈರೆಕ್ಟಾಗಿ ರೈತನೇ ಯೂಸ್ ಮಾಡೋ ನೀಟಾಗಿ ನೋಡ್ಕೊತಾನೆ ಮಿಷಿನು, ಅದ್ರಲ್ಲಿ ಯಾವ ಸಮಸ್ಯೆ ಇಲ್ಲ. ಇದು ನೋಡಿ 3 ಅಡಿಗೆ 5 ಅಡಿ ಇದೆ. ಇದರಲ್ಲಿ 500 ಇಂದ 750 kg ತುಂಬೋದು. ನಮ್ದು 8 HP ಆಗುತ್ತೆ. ಇದು ಬಂದು 34,000 ಆಗುತ್ತೆ. ಏನು 3 ಅಡಿಗೆ 5 ಅಡಿ ಇರೋದು 8 HP ಆಗೋದು ಟ್ರಾಲಿ. ಇದು ಬಂದು 2 ಅಡಿಗೆ 4.5 ಅಡಿ ಇರೋದು 8 HP ಬೇಕಾದ್ರೆ ಹಾಕ್ಬೋದು, ಚಿಕ್ಕ ಜಾಗದಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಇಷ್ಟ. 7 HP ಹಾಕ್ಬೋದು. ಇದು ಬಂದು 28,000 ಆಗುತ್ತೆ. ಸೇಮ್ ಇದರಲ್ಲಿ ಸೀಟು, ಬ್ರೇಕು ಅದೆಲ್ಲ ಇರುತ್ತೆ. ಸೇಮ್ ಎಲ್ಲದರಲ್ಲೂ ಅಷ್ಟೇ, ಸೀಟು, ಕೂತ್ಕೊಂಡು ಹೋಗೋಕ್ಕೆ ಬ್ರೇಕು ಇದೆಲ್ಲ ಇರುತ್ತೆ ಟ್ರಾಲಿಲಿ. ಆಮೇಲೆ ನಿಮ್ಗೆ ಅಟ್ಯಾಚ್ಮೆಂಟಲ್ಲಿ ಅಂದರೆ ಮೇಜರ್ ಅಟ್ಯಾಚ್ಮೆಂಟ್ ಅಂದರೆ ನೋಡಿ, ಗೇಜ್ ವೀಲು.
ಗೇಜ್ ವಿಲ್ ಹಾಕೋಬೋದು. ಇದು ಬಂದು ಗೇಜ್ ವಿಲ್ ಬಂದು 3500 ರೂಪಾಯಿ ಆಗಿದೆ. ಈ ಜೊತೆಗೆ ಈಗ ನಾರ್ತ್ ಕರ್ನಾಟಕದಲ್ಲಿ ನೇಗ್ಲು ಮತ್ತು ಪಲು ಕೇಳ್ತಾರೆ ನಮಗೆ ಮೇಲೆ ಹೋಗಬೇಕು ಅಂದರೆ, ಇದು 4800 ಕಲ್ಟಿವೇಟ್ರು ವಿತ್ ಪೆಲ್ಗು. ಆಮೇಲೆ ಏನಂದರೆ ಇದು ಒಂದು ಕಡೆ ಮಣ್ಣನ್ನು ಹೇರಾಗ್ತದೆ, ಒಂದು ಕಡೆ ನಾನು ವರ್ಕಿಂಗ್ ವಿಡಿಯೋ ಎಲ್ಲ ಕೊಡ್ತೀನಿ ತಮಗೆ ಹಾಕಿ, ಮಣ್ಣು ಹೇರಾಗ್ತದೆ. ಇದು 2400 ರೂಪಾಯಿ ಆಗುತ್ತೆ. ಇದು 2 ಕಡೆ ಮಣ್ಣು, 2 ಅಡಿ ಜಾಗದಲ್ಲಿ 2 ಕಡೆ ಮಣ್ಣು ಒಂದೇ ಸಲ ಹೋಗುತ್ತೆ. ಈಗ 6 ಅಡಿ ಸಾಲಿತ್ತು, ಒಂದು ಕಡೆ ಹೋದರೆ ಈ ಕಡೆ ಎತ್ತಾಗುತ್ತೆ, ಇನ್ನೊಂದು ಸಲ ರಿಟರ್ನ್ ಮರೆ ಆ ಕಡೆ ಎತ್ತಾಗುತ್ತೆ, 6 ಅಡಿ ಕಂಪ್ಲೀಟು ಹಣ್ಣೇನು. ಇದೇನು ಅಂದರೆ ಇದೊಂದು ಫೋಕಸ್ ಮಾಡಿ, ಇದೇನೆಂದರೆ ಇದರಲ್ಲಿ ಹೊಡೆದ್ರೆ ಈಗ ಅಡಿಕೆ ತೆಂಗು ಮಾಡೋರು, ಅಡಿಕೆ ಬೆಳೆಯೋರು, ಈ ದಾಳಿಂಬೆ ಬೆಳೆಯೋರು ಮಣ್ಣು ಲೂಸ್ ಆಗಬಾರ್ದು, ಬೇರೆ ಹೋಗುತ್ತೆ, ಈ ಥರ ಇಶ್ಯೂಸ್ ಇತ್ತಲ್ಲ, ಅದಕ್ಕೆ ಅದು ಕಟ್ಟಿಂಗು ಬ್ಲೇಡ್ ಅಂತ ಮಾಡಿದ್ದೀವಿ. ಅದೇನು ವಿಶೇಷತೆ ಅಂದರೆ ಇದು ಬಂದು 4 ರಿಂದ 6 ಇಂಚ್ ಹೋಗುತ್ತಲ್ಲ, ಇದರಲ್ಲಿ ಬಂದು ಮೇಲೆ 2 ರಿಂದ 3 ಇಂಚು ಮೇಲೆ ಮಾತ್ರ ಕಳೆ ಹೋಗುತ್ತೆ. ಇಷ್ಟುದ್ದ ಕಾಂಗ್ರೆಸ್ ಗಿಡ ಇರಲಿ ಏನೇ ಇರಲಿ ಕೆಳಗಡೆ ಫಸ್ಟ್ ಉಂಟೋಗುತ್ತೆ, ಅದು ಕಟ್ಟಿಂಗ್ ಆಗುತ್ತೆ, ಕ್ರಾಸಿಂಗ್ ಹೋಗುತ್ತೆ, ಹಿಂಗೆ ಕಟ್ಟಿಂಗ್ ಮಾಡ್ಕೊಂಡು ಹೋಗುತ್ತೆ, ಇದು ಕಟ್ಟಿಂಗ್ ಆಗುತ್ತೆ. ಇದನ್ನು ಹಾಕೋಬೋದು, ನೀವು ಆರಾಮಾಗಿ ಹಾಕೋಬೋದು. ಅದಕ್ಕೆ 4800 ರೂಪಾಯಿ ಆಗುತ್ತೆ ಅಟ್ಯಾಚ್ಮೆಂಟು. ಈಗ ನಾನು ತುಮಕೂರು ಡಿಸ್ಟಿಕ್ ಅವ್ರು ಆಗ್ಬೋದು, ಅಡಿಕೆ ತೆಂಗು ಬೆಳೆಯೋರು ಇಲ್ಲ ದಾಳಿಂಬೆ ಬೆಳೆಯೋರು ಇದನ್ನು ಉಪಯೋಗ ಮಾಡ್ಕೋಬೋದು. ಉಳ್ಮೆ ಆಗಬಾರ್ದು. ಈಗ ಬ್ರಷ್ ಕಟ್ರ್ ಎಲ್ಲ ಹೊಡೆದು ಸಾಕಾಗಿರುತ್ತಲ್ಲ ಸರ್, ಬ್ರಷ್ ಕಟ್ರಲ್ಲಿ 1 ಅವರ್ ಆದಮೇಲೆ ನಿಲ್ಲಿಸ್ಬೇಕು, ಮತ್ತೆ ಬರ್ತಾ ಇರುತ್ತೆ ಅಂದವರು ಇದನ್ನು ಹೋಗ್ಬೋದು. ಈಗ ಒಂದು ಮಾಹಿತಿ ಪ್ರಕಾರ 400-500 kg ಮೇಲೆ ಒಳಗಡೆ ಹೋದರೆ ಎಲ್ಲ ಸ್ಟ್ರೆಂತ್ ಆಗುತ್ತೆ, ಭೂಮಿ ಏನು ತುಂಬ ಗಟ್ಟಿ ಆಗುತ್ತೆ. ಇದರಲ್ಲಿ ಏನು ಗಟ್ಟಿ ಆಗೋ ಚಾನ್ಸ್ ಇಲ್ಲ. ಇದು ಬಂದರೂ ನಿಮಗೆ 80 kg ಮಿಷಿನ್ ಬರುತ್ತೆ, ಮಿಷಿನ್ ಬರೋದು 80 ರಿಂದ 90 kg ಏನೋ ಪ್ಲಾಸ್ಟು. ಸೊ ಹಿಂಗಾಗಿ ಏನಾಗುತ್ತೆ, ಭೂಮಿ ಗಟ್ಟಿ ಆಗಲ್ಲ. ಇದರಲ್ಲಿ ಏನೋ ಪೂರ್ತಿ ನೀರು ಗಟ್ಟಿ ಆದಾಗ ಏನಾಗುತ್ತೆ, ಉಳುಮೆ ಕೇಳುತ್ತೆ, ನೀರು ಕರೆಕ್ಟಾಗಿ ಕುಡಿಯಲ್ಲ, ಆ ಥರ ಸಮಸ್ಯೆ ಬರಲ್ಲ ಇದರಲ್ಲಿ. ಆ್ಯಂಡ್ ಇದು ಬಂದು ನಿಮಗೆ ಇದು ರಾಗಿಲಿ ಹೊಡಿಯೋಕ್ಕೆ, ಬೇರೆ ಬೆಳೆಯಲ್ಲಿ ಹೊಡಿಯೋಕ್ಕೆ ಇದು ಹಲಬೆ ಟೈಪ್ ಇರುತ್ತೆ. ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಎಷ್ಟಕ್ಕೆ ಬೇಕಾದ್ರೆ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಇದು 5500 ರೂಪಾಯಿ ಆಗುತ್ತೆ, ಎಷ್ಟಕ್ಕೆ ಬೇಕು ಅಡ್ಜಸ್ಟ್ ಮಾಡ್ಬೋದು. ಇದು ಟಾಪ್ ಲಿಂಕ್ ಇರುತ್ತೆ, ನೀವು ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೋಬೋದು. ಇದು ಮೇಜರ್ ಎಕ್ವಿಪ್ಮೆಂಟ್ಸು. ಇನ್ನೂ ಬೇರೆ ಎಕ್ವಿಪ್ಮೆಂಟ್ಸ್ಗಳು ಇದ್ದಾವೆ, ಅದು ನೆಸೆಸಿಟಿ ಇಲ್ಲ. ಸೊ ಹಂಗಾಗಿ ಬೇರೆ ಎಕ್ವಿಪ್ಮೆಂಟ್ಸ್ ಇದ್ದಾವೆ, ಬಟ್ ಬೇಕಿದ್ರೆ ಕೇಳಿ. ಇದರಲ್ಲಿ ಇನ್ನೊಂದು ಮೇಜರಾಗಿ ಔಷಧಿ ಹೊಡೆಯೋ ಪಂಪ್ ಇಟ್ಟು ಮಾಡ್ಕೋಬೇಕಾದ್ರೆ ಅದಕ್ಕೆ ಪುಲ್ಲಿ ಮತ್ತು ಪಂಪುದು ನಿಮಗೆ ಸ್ಪ್ರೇ ಸ್ಟ್ಯಾಂಡು ಸಿಗುತ್ತೆ. ಬೇಕಾದವ್ರು ಹೇಳಿದ್ರೆ ಅದಕ್ಕೆ ರೆಡಿನೇ ಕೊಡ್ತೀವಿ ನಾವು, ಅದ್ರದ್ದೇನು ಸಮಸ್ಯೆ ಇಲ್ಲ. ಈಗೇನಾಗುತ್ತೆ, ಆಲ್ಮೋಸ್ಟ್ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ನೋಡಿ, ನಾವು ನೀಟಾಗಿ ವಿಡಿಯೋ ಹಾಕಿರೋದ್ರಿಂದ ಎಲ್ಲೋ ಮಿಷಿನ್ ತೊಗೊಂಡ್ಬಿಟ್ಟಿರ್ತಾರೆ, ಎಲ್ಲರೂ ಮೆಸೇಜ್ ಹಾಕ್ತಾರೆ ಇದಕ್ಕೆ ಆಯಲ್ ಹಾಕೋದು ಹೆಂಗೆ. ದಯವಿಟ್ಟು ಹೇಳ್ತೀನಿ ಕೇಳಿ, ನೀವು ಎಲ್ಲೋ ಮಿಷಿನ್ ತೊಗೊಂಡು ನಮ್ಗೆ ಕೇಳಿದಾಗ ನಮಗೂ ಫೀಲ್ ಆಗುತ್ತೆ. ಮಿಷಿನ್ ನಮ್ಮ ಹತ್ರ ತೊಗೊಳ್ಳಿ, ಒಂದು ಸಲ ನೋಡಿ. ನೀವು 5000-6000ಕ್ಕೋಸ್ಕರ ಕಡಿಮೆ ಅಂದ್ಬಿಟ್ಟು ಬೇರೆ ತೊಗೊಬೇಡಿ. ಜೊತೆಗೆ ದೂರ ಅಂತ ನೀವು ಭಯ ಪಡ್ಕೊಬೇಡಿ. ನಾನು ಹೇಳಿದ್ನಲ್ಲ, ರಾಯಚೂರು ಆಗಲಿ, ಗುಲ್ಬರ್ಗ ಆಗಲಿ, ಎಲ್ಲೇ ಆಗಲಿ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾನು ಕೊಡ್ತೀನಿ. ಇದು ನಮ್ಮದು ಚಿಕ್ಕಬಳ್ಳಾಪುರದಾಯಿತು. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮದು ಔಟ್ಲೆಟ್ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ, ಕನಕಪುರ, ಚನ್ನಪಟ್ಟಣ. ರಾಮನಗರದಲ್ಲಿ ಇನ್ನೊಂದು ಬೆನಿಫಿಟ್ ಏನು ಕೇಳ್ತಿದ್ರೆ, ನಾರ್ತ್ ಕರ್ನಾಟಕದವರು ರೇಷ್ಮೆ ಗೂಡು ಹಾಕೊಂಡ್ಬರ್ತಾರೆ ರಾಮನಗರ ಮಾರ್ಕೆಟ್ಗೆ. ಈ ಕಡೆಯಿಂದ ಗೂಡು ಹಾಕೊಂಡ್ಬಂದು ಆ ಕಡೆ ಮಿಷಿನ್ ತೊಗೋಬೋದು, ಎಷ್ಟೋ ಜನ ಗೊತ್ತಿಲ್ಲ. KSRTC ಡಿಪೋ ಪಕ್ಕ ಗೋಡೆಗೆ ಅಟ್ಯಾಚ್ ಆಗಿ ಬೆಂಗಳೂರು ಕಡೆಗೆ ನಮ್ಮದು ಶೋರೂಮ್ ಇದೆ, SL ಎಂಟರ್ಪ್ರೈಸ್ ಅಂತಲೇ ಇದೆ. ನೀವು ರೇಷ್ಮೆ ಬೆಳೆಗಾರರು ಅಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗಿ ನೀವು ಮಿಷಿನ್ಗಳು ತೊಗೋಬೋದು. ಏನಾದರೂ ಕನ್ಫ್ಯೂಸ್ ಇದ್ದರೆ ನಮಗೆ ಈಗೇನು ಮಾಡಿದ್ದೀವಿ ಅಂದರೆ, ನಮಗೆ ಫೋನ್ಗಳು ಅಟೆಂಡ್ ಮಾಡೋಕೆ ಆಗ್ತಿರ್ಲಿಲ್ಲ ಸರ್, ಅದಕ್ಕೋಸ್ಕರ ಟೆಲಿಕಾಲರ್ ಇದು ಮಾಡಿದ್ದೀವಿ, ಲೇಡೀಸ್ಗಳು ಇಕ್ಕಿದ್ದೀವಿ. ಬೆಳಗ್ಗೆ 10:30ಯಿಂದ ಸಾಯಂಕಾಲ 6 ಗಂಟೆ ಅಟೆಂಡ್ ಮಾಡ್ತಾರೆ. ಅದಾದಮೇಲೆ ನೀವು ನೈಟ್ ಏನಾರ ಮೆಸೇಜ್ ಕಳಿಸಿದೆ ಬೆಳಗ್ಗೆ ಬಂದು ನಿಮಗೆ ರಿಪ್ಲೈ ಕೊಡ್ತಾರೆ. ಯಾಕೆಂದರೆ ಎಲ್ರಿಗೂ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ, ನಮಗೂ ಐಡಿಯಾ ಇರಲಿಲ್ಲ ಇಷ್ಟು ಜನ ರೆಸ್ಪಾನ್ಸ್ ಸಿಗ್ತಾರೆ ಅಂತ. ಲಕ್ಷ ಮಂದಿ ನೋಡಿರ್ತಾರೆ. ಇದರಲ್ಲಿ ಯಾರೋ ಕಾಟಾಚಾರಕ್ಕೆ ನೋಡಲ್ಲ, ಎಲ್ಲ ರಿಕ್ವೈರ್ಮೆಂಟ್ ಇರೋರೇ ನೋಡೋದು. ಆಮೇಲೆ ದಿನ ನಮಗೆ 400-500 ಕಾಲ್ ಬರೋ ಸ್ಟಾರ್ಟ್ ಆಯಿತು. ಸೊ ನಾವು ಕಾಲ್ ಅಟೆಂಡ್ ಮಾಡೋಕೆ ಆಗ್ತಾಯಿಲ್ಲ, ಅದಕ್ಕೂ ಕೆಲವು ಜನ ಬೇಜಾರು ಮಾಡ್ಕೊಂಡಿರ್ಬೋದು. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನೀವು ವಾಯ್ಸ್ ಮೆಸೇಜ್ ಕಳಿಸಿ, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ನಾವು ಪ್ರೈಸ್ ಕಳಿಸಿ, ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ. ಎಲ್ಲ ಓಕೆ ಅಂದಮೇಲೆ ಮಾತಾಡಬೇಕಂದ್ರೆ ಒಂದು ಸಲ ಮಾತಾಡಿ, ಅದು ತೊಂದರೆ ಇಲ್ಲ. ನೀವು ಮಾತಾಡಬೇಕಂದ್ರೆ ವಾಯ್ಸ್ ಮೆಸೇಜ್ ಹಾಕಿ ನಾವು ಇಲ್ಲಿ ರಿಟರ್ನ್ ಕಾಲ್ ಮಾಡ್ತೀವಿ. ಯಾಕಂದರೆ ಎದುರುಗಡೆ ಯಾರೋ ಮಾತಾಡ್ತಾ ಇರ್ತೀವಿ, ಇನ್ನೊಂದು ಕಾಲಲ್ಲಿ ಅವಾಗ ನಿಮಗೆ ರೆಸ್ಪಾನ್ಸ್ ಕೊಡೋಕ್ಕಾಗಿರಲ್ಲ. ಇದರಲ್ಲಿ ಬೇರೆ ಉದ್ದೇಶ ಇಲ್ಲ. ಆಮೇಲೆ ಇವ್ರೇನು ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಫೋನ್ ಮಾಡ್ತಾರೆ, 12 ಗಂಟೆಗೆ ಫೋನ್ ಮಾಡ್ತಾರೆ, ನಮಗೂ ರೆಸ್ಟ್ ಬೇಕಾಗಿರುತ್ತೆ. ಸೊ ಇನ್ನೇನು ಬೇರೆ ಭಾವನೆ ಏನಿಲ್ಲ. ಸೊ ಆದಷ್ಟು 10 ರಿಂದ 6 ಗಂಟೆಗೆ ಟ್ರೈ ಮಾಡಿ. ಆಮೇಲೆ ವಾಟ್ಸಪ್ ಮೇಲೆ ಮೆಸೇಜ್ ಹಾಕಿ, ನನಗೆ ವಾಯ್ಸ್ ಮೆಸೇಜ್ ಹಾಕಿ, ಈ ಥರ ಊರು, ನನಗೆ ಈ ಬೆಳೆ ಇಡಬೇಕು, ಈ ಥರ ಬೇಕು ಅಂತ. ಜೊತೆಗೆ ನಿಮ್ಗೆ ಅಲ್ಲಿ ಲೋಕಲಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿ ಇರಲಿ ಆ ಅಂಗಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿಸಿ. ಅವ್ರು ಕೊಡಲಿಲ್ವಾ, ಮೇಲ್ಗಡೆ ಬೋಲ್ಡ್ ಹಾಕಿರ್ತಾರೆ, ಬೋಲ್ಡ್ ಮೇಲೆ ನಂಬರ್ ಇದೆ, ತೊಗೊಂಡು ಕೊಡಿ, ನಾನು ಅವ್ರಿಗೆ ಮಾತಾಡ್ಕೊಡ್ತೀನಿ. ಇಲ್ಲಿ ನಮ್ಮ ರೈತರು ಇದ್ದಾರಪ್ಪ, ನಿನಗೆ ನಮ್ಮ ರೈತರು ನಾನೇ ಹಿಡ್ಕೊಡ್ತಾ ಇದ್ದೀನಿ ಮಾಡಿ ಅಂತ, ಇದನ್ನು ಮಾಡ್ಕೊಡ್ತೀವಿ.